ಶುದ್ಧ ಬ್ರಹ್ಮಪೀಠದ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ದಂಡವತ್ ಪ್ರಣಾಮಗಳನ್ನು ಅರ್ಪಿಸಿ ಪಾಠದಲ್ಲಿ ಉಪಸ್ಥಿತರಿದ್ದು ಆಲಿಸುತ್ತಿರುವ ಸಮಸ್ತ ಶುದ್ಧ ಬ್ರಹ್ಮರೇ, ನಿಮ್ಮೆಲ್ಲರ ಆತ್ಮಚೇತನಕ್ಕೆ ಎಣ್ಣೆಯ ಶರಣಾರ್ಥಿ. ಶ್ರೀ ನಿಶ್ಚಲದಾಸಿಯವರು ರಚಿಸಿದಂತಹ ಗ್ರಂಥ ಶ್ರೀ ವಿಚಾರಸಾಗರ ಗ್ರಂಥದೊಳಗಿನ ತರಂಗ 4 ಶ್ರೇಯಾಂಕ 185 ದುಹಾ 113ರಲ್ಲಿ ಬರ್ತಕ್ಕಂಥ ವಿಷಯ ಬ್ರಹ್ಮದೊಡನೆ ಆವಾಸನೆಗೆ ಬಾಧಾ ಸಮಾನಾಧಿಕರಣ ಅಂತಕ್ಕಂಥ ವಿಷಯವನ್ನ ಗುರುಗಳು ಶಿಷ್ಯನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಜೀವನಿಗೂ ಆತ್ಮನಿಗೂ ಇರುವ ಸಂಬಂಧ ಬೇರೆ ಅಲ್ಲವೇ ಅಲ್ಲ. ಕೂಟಸ್ಥನಾಗಿದ್ದಾಗ ಸದಾಕಾಲ ಅಂದ್ರೆ ಬ್ರಹ್ಮನಾಗೇ ಇರ್ತಾನೆ. ಕೂಟಸ್ಥನಾಗಿದ್ದಾಗ ಸದಾಕಾಲ ಬ್ರಹ್ಮನಾಗೇ ಇರ್ತಾನ. ಯಾವಾಗ ಕೂಟಸ್ಥನಿಗೆ ಈ ಅಂತಃಕರಣ ಅನ್ನುವಂಥ ಉಪಾಧಿ ಬರ್ತದ, ಆಗ ಬ್ರಹ್ಮನೊಡನೆ ಭಿನ್ನವಾದಂತೆ ತೋರುತ್ತಾನೆ. ಆದರೆ ಭಿನ್ನವಾಗಿರೋದಿಲ್ಲ. ಯಾವಾಗ ಗುರು ಮತ್ತು ಶಾಸ್ತ್ರಗಳ ಮೂಲಕ ಅವಿದ್ಯಾ ಉಪಾಧಿಕವಾದಂಥ ಅಥವಾ ಮಾಯಾ ಉಪಾಧಿಕವಾದ ಆಭಾಸ ತನ್ನ ಮಾಯೆ ಭ್ರಾಂತಿ ಅವಿದ್ಯೆಗಳನ್ನು ಕಳ್ಕೊಂಡ್ರ ಮತ್ತೆ ಆತ ಏನು ಮಾಡ್ತಾನಂದ್ರೆ ಬ್ರಹ್ಮ ಕೂಟಸ್ಥನೇ ಆಗ್ತಾನ. ಆದರೆ ಜೀವ ಕೂಟಸ್ಥ ಬೇರೆ ಬೇರೆ ಅಲ್ಲವೇ ಅಲ್ಲ. ಇರುವುದೊಂದೇ ಆತ್ಮ, ಅದೇ ಕೂಟಸ್ಥ, ಅದೇ ಬ್ರಹ್ಮ, ಅದೇ ಜೀವ. ಅಹಂ ಎಂಬ ಶಬ್ದಕ್ಕ 2 ಅರ್ಥಗಳದ. ಒಂದು ಕೂಟಸ್ಥನಿಗೆ ಏನಂದ್ರೆ ಸಮಾಧೀಕರಣ ಅಂದ್ರು, ಆಭಾಸನಿಗೆ ಬಾಧಾ ಸಮಾಧೀಕರಣ ಅಂದ್ರು. ಕೂಟಸ್ಥ ಅಂತ ಏನಾದ ವಿಭೂ ಚೇತನದೊಡನೆ ಅಭೇದವಾಗಿ ಇದೆ. ಆಭಾಸನು ತನ್ನ ಮಿಥ್ಯಾ ಸ್ವರೂಪವನ್ನ ಬಾಧಾ ಮಾಡಿಕೋತಾನ. ಆಗ ಬ್ರಹ್ಮನನ್ನೇ ಅಭೇದವನ್ನೇ ಅನುಭವಿಸ್ತಾ ಅಂದ್ರೆ ಜ್ಞಾನ ಕಾಲದಲ್ಲಿ ಅಭೇದನಾಗಿರುತ್ತಾನೆ. ಕೂಟಸ್ಥ ಆಭಾಸ ಒಂದೇ. ಯಾಕಂದ್ರೆ ಇರುವುದೊಂದೇ ಜೀವ, ಅದೇ ಕೂಟಸ್ಥ, ಅದೇ ಆಭಾಸ. ಕೂಟಸ್ಥ ಬ್ರಹ್ಮನೊಡನೆ ಅಭೇದವಾಗಿದೆ. ಆಭಾಸನೂ ಕೂಡ ಜ್ಞಾನ ಕಾಲದಲ್ಲಿ ಬ್ರಹ್ಮನೇ ಆಗಿರುತ್ತದೆ. ಅಜ್ಞಾನ ಕಾಲದಲ್ಲಿ ಭಿನ್ನವಾಗಿ ಕಂಡರೂ ಜ್ಞಾನ ಕಾಲದಲ್ಲಿ ಅಭೇದವಾಗಿದೆ. ಕೂಟಸ್ಥನಿಗೆ ಬ್ರಹ್ಮ ಅಂತ ಹೇಳಿದ್ರೆ ಅದು ವಿಕಾರ ಆಗುತ್ತದೆ. ಆಭಾಸನಿಗೆ ಮಾತ್ರ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಬೇಕಾಗ್ತದೆ. ಆಭಾಸ ಕಂಬಾರನ ಕೈಯೊಳಗಿನ ಕಬ್ಬಿಣದ ವಸ್ತುಗಳಿದ್ದಂಗೆ ಅದು ಪರಿವರ್ತನೆ ಆಗ್ತದ, ಅದು ವಿಕಾರ ಆಗ್ತದ. ಆದ್ರೆ ಕೆಳಗಿರುವಂತ ಅಡಿಗಲ್ಲು ಯಾವ ವಿಕಾರವನ್ನು ಹೊಂದುವುದಿಲ್ಲ, ವಿಕಾರ ಆಗುವುದಿಲ್ಲ. ಅದಕ್ಕೆ ಕೂಟಸ್ಥ ಅಡಿಗಲ್ಲಿದ್ದಂತೆ ಸಂಭಾರನೆಂಬುವುದು ಮನಸ್ಸು, ಸಂಕಲ್ಪ ವಿಕಲ್ಪಗಳೆಂಬುವ ಕಬ್ಬಿಣದ ವಸ್ತುಗಳು ಅಡಿಗಲ್ಲೆಂಬ ಕೂಟಸ್ಥನ ಆಧಾರದ ಮೇಲೆ ಇಟ್ಟು ಕರ್ಮದ ಪೆಟ್ಟು ಕೊಟ್ಟಾಗ ಚಿದಾಭಾಸನೆಂಬ ವಸ್ತುವಿನಲ್ಲಿ ಬೇರೆ ಬೇರೆ ರೂಪ ತಾಳಬಹುದೇ ಹೊರತು ಅಡಿಗಲ್ಲಿನಲ್ಲಿ ಯಾವ ಬದಲಾವಣೆ ಅಥವಾ ವಿಕಾರ ಆಗುವುದಿಲ್ಲ. ಆದರೆ ಆಭಾಸನು ತಾನು ಮತ್ತು ಕೂಟಸ್ಥನು 2 ಆತ್ಮ ಎಂದು ತಿಳಿದಿರ್ತಾನೆ. ಆ ಆತ್ಮನೇ ನಾನು ಎನ್ನುತ್ತಾನೆ. ಆ ನಾನು ಎಂಬುದೇ ಅಹಂ ಶಬ್ದದಲ್ಲಿ ಕೂಟಸ್ಥನ ಪ್ರಕಾಶ ಆಗಿದೆ. ನಾನು ತಿಳಿದಾಗಲೂ ಕೂಟಸ್ಥ ಅಭೇದ, ತಿಳಿದಿದ್ದಾಗಲೂ ಆತ ಅಭೇದನಾಗಿದ್ದಾನೆ. ಸಮಾಧೀಕರಣ ಅಂದ್ರೆ ಒಂದೇ ಬ್ರಹ್ಮಚೇತನ ಕೂಟಸ್ಥ ಮತ್ತು ಆಭಾಸನೆಗೆ 2ಕ್ಕೂ ಅಧಿಕರಣವಾಗಿದೆ. ತತ್ಪದಕ್ಕೂ ತ್ವಂಪದಕ್ಕೂ ಒಂದೇ ಚೇತನದ ಅಧಿಕರಣವಾಗಿದೆ. ತತ್ ಮತ್ತು ತ್ವಂಪದ ಬೇರೆ ಬೇರೆ ಆಗಿದ್ದರೂ ಅವೆರಡಕ್ಕೂ ಅಧಿಕರಣ ಒಂದೇ ಅರ್ಥ, ಸಮಾನಾಧಿಕರಣ. ಅಹಂ ಬ್ರಹ್ಮ ಅಂದ್ರೆ ಅದು ಅಪರೋಕ್ಷ ಪ್ರವೃತ್ತಿ.
ಬ್ರಹ್ಮ ಎಂಬ ಶಬ್ದದ ಪ್ರವೃತ್ತಿ ಆರೋಪದ ಕಡೆಗೆ ಇದೆ, ಅಪರೋಕ್ಷದ ಕಡೆಗೆ ಇದೆ. ಬ್ರಹ್ಮ ಎಂಬ ಶಬ್ದದ ಪ್ರವೃತ್ತಿ ಅಪರೋಕ್ಷದ ಕಡೆಗೆ ಇದೆ. ನಮ್ಮ ಲಕ್ಷ್ಯ ಯಾವಾಗಲೂ ಅಂತರ್ಮುಖಿಯಾಗಿರ್ಬೇಕು, ಅಂದ್ರ ಈ ಅಧಿಕರಣದ ಕಡೆಗೆ ಇರಬೇಕು. ಅಹಂ ಅಂದ್ರ ಬ್ರಹ್ಮ ಮತ್ತು ಕೂಟಸ್ಥ. ಅಹಂ ಬ್ರಹ್ಮ ಎನ್ನುವ ಆಭಾಸ ತನ್ನಲ್ಲಿರುವ ಅಜ್ಞಾನ, ಆವರಣ, ಭ್ರಾಂತಿ ಕಳ್ಕೊಂಡು ಅಪರೋಕ್ಷ ಮತ್ತು ಪರೋಕ್ಷ ಜ್ಞಾನ ಮಾಡಿಕೊಂಡಾಗ ಅಹಂ ಬ್ರಹ್ಮನಾಗ್ತಾನ, ಬ್ರಹ್ಮನೊಡನೆ ಅಭೇದವಾಗಿರ್ತಾನೆ. ಕಿಂಚಿತ್ ಇಚ್ಛಾಶಕ್ತಿ, ಕಿಂಚಿತ್ ಕ್ರಿಯಾಶಕ್ತಿ, ಕಿಂಚಿತ್ ಜ್ಞಾನ ಶಕ್ತಿ ಇರಬಾರದು. ಕಿಂಚಿತ್ ಅಂದ್ರ ಅಲ್ಪತ್ವ. ತನ್ನ ಪೂರ್ತಿ ಅಷ್ಟೇ ಸುಖ ಕ್ಷೇಮ ಬಯಸುವ ಸಂಕುಚಿತ ಮನೋಭಾವನೆ ಏನಿರ್ತದ ಹಾಗಿರಬಾರದು. ಪರೋಪಕಾರದ ಗುಣ ಇರಬೇಕು ಎನ್ನುವುದನ್ನ ಗುರುಗಳು ಪಾಠದ ಮುಖ್ಯಾಂಶಗಳನ್ನು ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ತುಂಬಾ ಧನ್ಯವಾದಗಳು. ಬ್ರಹ್ಮನಿಷ್ಠ ಸದ್ಗುರುವಾದಂಥ ಗಂಗಾಧರಾಚಾರ್ಯ ಗುರುಗಳು ನಿನ್ನೆ ಮಾಡಿದ ಪಾಠದ ವಿಷಯ 185ರಲ್ಲಿ ಬರ್ತಕ್ಕಂಥ ಅಹಂ ಅನ್ನುವಂಥ ಶಬ್ದಕ್ಕೆ 2 ಅರ್ಥಗಳು. ಕೂಟಸ್ಥರೊಡನೆ, ಕೂಟಸ್ಥರಿಗೆ ತಮ್ಮದೊಡನೆ, ಮುಖ್ಯ ಸಮಾನಾಧಿಕರಣ ಮತ್ತು ಆಭಾಸನಿಗೆ ಆದ ಸಮಾನಾಧಿಕರಣದ ಕುರಿತು ನಮಗೆ ಪ್ರಸ್ತುತಪಡಿಸಿದ್ರು. ಅವರಿಗೆ ಪೂರ್ವಕವಾದಂಥ ಅಭಿನಂದನೆಗಳು. ಈಗ ಮತ್ತಾರು ಹೇಳ್ತಾರೆ ನೆನವು ಮೆಲುಕು ನಮ್ಮ ನಾಗರತ್ನವರು ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಮೊದಲಿಗೆ ಶುದ್ಧ ಬ್ರಹ್ಮ ಜ್ಞಾನ ಕರ್ತೃಗಳಾದ ಬ್ರಹ್ಮಲೀನ ಸದ್ಗುರು ಶ್ರೀ ಸಾಧು ನಿಶ್ಚಲ್ ದಾಸ್ಜಿಯವರನ್ನು ಹಾಗೂ ಬ್ರಹ್ಮಲೀನ ಸದ್ಗುರು ಶ್ರೀ ಪಂಡಿತ್ ಪೀತಾಂಬರ್ಜಿಯವರನ್ನು ಎನ್ನ ಮನದಲ್ಲಿ ಭಕ್ತಿಯಿಂದ ಸ್ಮರಿಸಿಕೊಂಡು ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸಿರುವ ಅಖಿಲ ಬ್ರಹ್ಮಾಂಡ ಸನಾತನ ಭಾರತೀಯ ಶುದ್ಧ ಬ್ರಹ್ಮಜ್ಞಾನದ ಕರ್ತೃಗಳಾದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ನನ್ನ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಇಂದಿನ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳ ಶ್ರೀಪಾದಗಳಲ್ಲಿ ತ್ರಿಕರಣ ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ದಿನಾಂಕ 24/3/2024 ಸದ್ಗುರುಗಳು ನಮಗೆ ಬೋಧಿಸಿದ ಬೋಧನೆಯ ಸಾರಾಂಶವನ್ನು ನೋಡೋಣ. ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರ ಕೃತಿ 4ನೆಯ ತರಂಗ, ಉತ್ತಮ ಅಧಿಕಾರಿ ತತ್ವದೃಷ್ಟಿಗೆ ಉಪದೇಶ, ದೋಹಾ 35, ವಿಷಯಾಂಕ 117. ಇದರೊಳಗ ಆತ್ಮ ವಸ್ತು ಕಾಮ ಸರ್ವಂ ಪ್ರಿಯಂ ಭವತಿ, ಸರ್ವಸ್ವಕ್ಕಾಗಿ ಸರ್ವತರ ಪ್ರೀತಿ ಅನ್ನೋದರ ಬಗ್ಗೆ ನಮಗೆ ತಿಳಿಸಿಕೊಟ್ಟು, ಅಂತರ್ಮುಖಿ ವೃತ್ತಿಯೊಳಗ ಆನಂದ ತೋರ್ತೈತಿ, ಅದು ವಿಷಯಗಳಿಂದ ತೋರುವುದಿಲ್ಲ, ವಿಷಯಗಳಲ್ಲಿ ಇಲ್ಲ ಅನ್ನುವ ವಿಚಾರವನ್ನ ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ಟು ಆನಂದದ ಸಂಶೋಧನೆಯನ್ನ ಮಾಡುವುದಕ್ಕಾಗಿ ಸಾಧು ಶ್ರೀ ನಿಶ್ಚಲ್ ದಾಸ್ಜಿಯವರು ಹೇಳ್ತಾ ಇದ್ದಾರೆ. ಆನಂದ ಅಂತಂದ್ರ ಆತ್ಮದ ವಿಶೇಷಣ, ನಿರ್ವಿಕಾರಿಯಾಗಿರುವುದು, ಅದು ಪರಮಾತ್ಮನ ವಿಶೇಷಣ ಆಗೈತಿ. ಮತ್ತ ಸರ್ವಜ್ಞನಾಗ್ಯಾನ, ಎಲ್ಲವನ್ನೂ ಬಲ್ಲವನಾಗ್ಯಾನ. ಆನಂದವೂ ಒಂದು ಪರಮಾತ್ಮನ ವಿಶೇಷಣ ಆಗೈತಿ. ಅವನು ಶಾಶ್ವತವಾಗಿದ್ದಾನ. ಎಲ್ಲಾ ದೇಶಗಳಲ್ಲಿ, ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಕಾಲಗಳಲ್ಲಿ ಇರುವವನಾಗಿದ್ದು ಪರಿಪೂರ್ಣ ಸ್ವರೂಪನಾಗ್ಯಾನ. ಈಶ್ವರ ಜಗತ್ತಿನ ನಿಯಾಮಕಾರ್ಯನ. ಬ್ರಹ್ಮಾಂಡದೊಳಗ ಪಿಂಡಾಂಡದ ಉಪಾಧಿಯಿಂದ ಜೀವ ಅನ್ನಿಸ್ಕೊಂಡಾನ. ಬ್ರಹ್ಮನಲ್ಲಿ
ಬ್ರಹ್ಮಾಂಡದ ಉಪಾದಿಯಿಂದ ಈಶ್ವರ ಅನಿಸಿಕೊಂಡನ. ಮಹಾಕಾಶ, ಮಠಾಕಾಶ, ಘಟಾಕಾಶಗಳು ಇರುವಂತೆ ಅಂದ್ರ ಮಹಾಕಾಶನು ಮಠದ ಉಪಾದಿಯಿಂದ ಮಹಾಕಾಶ ಅಂತನೋ, ಘಟದ ಉಪಾದಿಯಿಂದ ಘಟಾಕಾಶ ಅಂತೇಳಿ ಹೆಂಗ ಕರೆದುಕೊಂಡನ, ಅದರಂತೆ ಆ ಪರಮಾತ್ಮನೇ ಬ್ರಹ್ಮಾಂಡದ ಉಪಾದಿಯಿಂದ ಈಶ್ವರ ಅಂತನೋ ಮತ್ತು ಪಿಂಡಾಂಡದ ಉಪಾದಿಯಿಂದ ಜೀವ ಅಂತ ಹೇಳಿ ಕರೆದುಕೊಂಡನ. ಬ್ರಹ್ಮಾಂಡ ಪಿಂಡಾಂಡಗಳು ಆತ್ಮದೊಡನೆ ಎಂದು ಅವು ಬೆರ್ತಿಲ್ಲ. ಯಾಕಂದ್ರ ಅವು ಅನಾತ್ಮ ಅದಾವು, ಜಡ ವಸ್ತುಗಳಾಗ್ಯಾವು. ಶುದ್ಧವಾದ ಹಾಲಿಗೂ ಹಾಲೆ ಅಂತ ಹೇಳ್ತೀವಿ, ಮತ್ತ ನೀರು ಬೆರೆಸಿದ ಹಾಲಿಗೂ ಹಾಲೆ ಅಂತ ಹೇಳ್ತೀವಿ. ನೀರು ಬೆರೆಸಿದ ಹಾಲು ವಾಚ್ಯಾರ್ಥ ಆದರ ಶುದ್ಧವಾದ ನೀರು ಬೆರೆಯದೇ ಇರುವ ಶುದ್ಧವಾದ ಹಾಲು ಲಕ್ಷ್ಯಾರ್ಥ ಅನಿಸ್ಕೊಳ್ತೈತಿ. ಅದರಂತೆ ನಾನು ಎನ್ನುವುದರಲ್ಲಿ ಒಂದು ವಾಚ್ಯಾರ್ಥ ಐತಿ, ಇನ್ನೊಂದು ಲಕ್ಷ್ಯಾರ್ಥ ಐತಿ. ನಾನು ಎನ್ನುವುದರಲ್ಲಿ ಶರೀರ ಐತಿ, ಇಂದ್ರಿಯ ಅದಾವು, ಪ್ರಾಣ ಐತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ಅದಾವು, ದೇಹಾಭಿಮಾನಿಯಾದ ಜೀವಭಾವ ಅಲ್ಲೈತಿ. ಇವೆಲ್ಲವುಗಳ ಸಮೇತವಾಗಿ ಆತ್ಮ ಅಂತಂದ್ರ ಹೀಗೆ ಎಲ್ಲವನ್ನು ಸೇರಿ ನಾನು ಅಂತಂದ್ರ ಆತ್ಮ ಅನಾತ್ಮಗಳನ್ನ ಕೂಡಿ ನಾನು ಅಂತಂದ್ರ ಅದು ಹಾಲಿಗೆ ನೀರನ್ನು ಸೇರಿಸಿ ಹಾಲೊಂದಾಗಿ ವಾಚ್ಯಾರ್ಥ. ಅದರಲ್ಲಿ ಅನಾತ್ಮಗಳು ಸೇರಿ ಆತ್ಮನನ್ನ ನಾನು ಅಂತಂದ್ರ ಅದು ವಾಚ್ಯಾರ್ಥ ಆಗತಿ. ಈ ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಪ್ರಾಣವೂ ನಾನಲ್ಲ, ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ನಾನಲ್ಲ, ದೇಹಾಭಿಮಾನಿಯಾದ ಜೀವಭಾವನು ನಾನಲ್ಲ ಅಂತ ಹೇಳಿ ನಾನು ಶುದ್ಧವಾದ ಆತ್ಮನೇ ನಾನಾಗಿದ್ದೇನೆ ಅಂದಾಗ ಅದು ನಾನು ಎನ್ನುವುದರ ಲಕ್ಷ್ಯಾರ್ಥಗತಿ. ನೀರು ಬೆರೆಸದೇ ಇರುವ ಶುದ್ಧ ಹಾಲನ್ನು ಹಾಲಿನ ಲಕ್ಷ್ಯಾರ್ಥ ಅಂತ ಹೇಳುವಂತೆ ಅನಾತ್ಮರಹಿತವಾದ ಶುದ್ಧ ಆತ್ಮವೇ ನಾನು ಅನ್ನೋದು ಲಕ್ಷ್ಯಾರ್ಥಗತಿ. ಶುದ್ಧ ಬ್ರಹ್ಮ ಸ್ವರೂಪವೇ ಆದ ನಾನು ಪಿಂಡಾಂಡದ ಉಪಾಧಿಯ ಕಾರಣ ಜೀವ ಅನ್ನಿಸ್ಕೊಂಡೀನಿ. ಅನಾತ್ಮ ಮಿಶ್ರಿತವಾದ ಆತ್ಮಕ್ಕ ವಾಚ್ಯಾರ್ಥ ಆದ್ರೆ ಕೇವಲ ಶುದ್ಧವಾದ ಆತ್ಮನೇ ಲಕ್ಷ್ಯಾರ್ಥ ಆಗೈತಿ. ಜೀವ ಅವಿದ್ಯೆಯರು ಇದ್ದಾರೆ. ಪಂಚಭೂತಗಳಿಂದ ಜಗತ್ತು, ನಮ್ಮ ಶರೀರ ಕೂಡ ಪಂಚಭೂತಗಳಿಂದಲೇ ಆಗೈತಿ. ಎಲ್ಲ ವ್ಯಕ್ತಿ ಸ್ಥೂಲ ಶರೀರಗಳ ಮೊತ್ತನ ಈಶ್ವರನ ಸ್ಥೂಲ ಶರೀರ ಅನ್ಕೊಂಡೈತಿ. ಎಲ್ಲಾ ಸ್ಥೂಲ ಶರೀರಗಳ ಮೊತ್ತವೇ ಈಶ್ವರನ, ಎಲ್ಲಾ ಸೂಕ್ಷ್ಮ ಶರೀರಗಳ ಮೊತ್ತನ ಈಶ್ವರನ ಸೂಕ್ಷ್ಮ ಶರೀರ ಅನ್ಕೊಂಡೈತಿ. ಎಲ್ಲಾ ಜೀವಿಗಳ ಕಾರಣ ಶರೀರಗಳ ಮೊತ್ತವೇ ಈಶ್ವರನ ಕಾರಣ ಶರೀರ ಆಗೈತಿ. ಎಲ್ಲಾ ಜೀವಿಗಳ ಅವಿದ್ಯೆಯನ್ನ ಸೇರಿಸಿದ್ರ ಅದೇ ಈಶ್ವರನ ಮಾಯೆ. ಶುದ್ಧ ಬ್ರಹ್ಮನ ವಾಚ್ಯಾರ್ಥದೊಳಗ ಅಲ್ಲಿ ಏನೊಂದೂ ಇಲ್ಲ, ಅಖಂಡ ಭಾವ ಒಂದೇ ಇದೆ. ಶುದ್ಧ ಬ್ರಹ್ಮದ ಲಕ್ಷ್ಯಾರ್ಥ ಪಂಚಭೂತಾತ್ಮಕವಾದ ಜಗತ್ತನ್ನ ಸೇರಿಸಿ ಬ್ರಹ್ಮ ಅಂತಂದ್ರ ಅದು ವಾಚ್ಯಾರ್ಥಕತೆ. ಕೇವಲ ಶುದ್ಧವಾದ ಅಖಂಡವಾದ ಪರಿಪೂರ್ಣ ಬ್ರಹ್ಮ ಅಂತಂದ್ರ ಅದು ಬ್ರಹ್ಮದ ಲಕ್ಷ್ಯಾರ್ಥಕತೆ. ನೀರು ಬೆರೆತ ಹಾಲು ಅಂತಂದ್ರ ಪಿಂಡಾಂಡದಲ್ಲಿ ಜೀವ, ಬ್ರಹ್ಮಾಂಡದಲ್ಲಿ ಈಶ್ವರ. ಈಶ್ವರನಲ್ಲಿ ಅನಾತ್ಮಗಳನ್ನು ತೆಗೆದರೆ ಶುದ್ಧ ಬ್ರಹ್ಮವೇ ಆಗ್ತಾನ. ಅದರಂತೆ ಜೀವನಲ್ಲಿ ಅನಾತ್ಮಗಳನ್ನು ತೆಗೆದರೆ ಶುದ್ಧ ಬ್ರಹ್ಮವೇ ಆಗ್ತಾನ. ನೀನು ಅಂತಂದ್ರ ತತ್, ನಾನು ಅಂದ್ರ ತ್ವಂ, ತತ್ ತ್ವಂ ಅಂದ್ರ ನಾನು ನೀನು ಒಂದೇ ಆಗಿದ್ದೇವೆ, ಶುದ್ಧ ಬ್ರಹ್ಮವೇ ಆಗಿದ್ದೇನೆ. ಅಶುದ್ಧವಾಗಿರುವುದರಿಂದ ಒಂದು ದೊಡ್ಡದೈತಿ, ಇನ್ನೊಂದೊಂದು ಸಣ್ಣದೈತಿ. ಒಂದು ಅಲ್ಪಜ್ಞಾಗೈತಿ, ಇನ್ನೊಂದು ಸರ್ವಜ್ಞಾಗೈತಿ. ಜೀವ ಅಲ್ಪ ಕರ್ತೃತ್ವ ಆಗ್ಯಾನ, ಈಶ್ವರ ಸರ್ವ ಕರ್ತೃತ್ವ ಆಗ್ಯಾನ. ಈ ಭೇದ ಭಾವಗಳು ಜೀವ ಮತ್ತು ಈಶ್ವರದಲ್ಲದಾವ. ಈಶ್ವರ ಹಾಗೂ ಜೀವ ಮೂಲ ಸ್ವರೂಪ ಅದು ಬ್ರಹ್ಮಣ ಆಗೈತಿ. ವಾಚ್ಯಾರ್ಥದಲ್ಲಿ ಭೇದವಿದೆ, ಲಕ್ಷ್ಯಾರ್ಥದಲ್ಲಿ ಅಭೇದವೇ ಆಗಿದ್ದಾರ. ಈಶ್ವರನ ಶರೀರ ಬ್ರಹ್ಮಾಂಡ ದೊಡ್ಡದೈತಿ, ಪಿಂಡಾಂಡ ಜೀವನ ಶರೀರ ಸಣ್ಣದೈತಿ. ಜೀವ ಅಲ್ಪಜ್ಞಾನ, ಈಶ್ವರ ಸರ್ವಜ್ಞಾನ. ಜೀವ ಕಿಂಚಿತ್ ಇಚ್ಛಾಶಕ್ತಿ, ತನ್ನ ಶರೀರದ ಬಗ್ಗೆ ಮಾತ್ರ
ವಿಚಾರ ಮಾಡ್ತಾನ. ಈಶ್ವರ ಆದ್ರ ಎಲ್ಲ ಜೀವಿಗಳ ಎಲ್ಲ ಶರೀರಗಳ ಬಗ್ಗೆ ವಿಚಾರ ಮಾಡುವವನಾಗ್ಯಾನ. ನಿಶ್ಚಿಂಚಿತ್ ಇಚ್ಛಾಶಕ್ತಿ ಉಳ್ಳವನಾಗ್ಯಾನ. ಹಿಂಗ ವಾಚ್ಯಾರ್ಥದಲ್ಲಿ ಬೇರೆ ಇದ್ರು ಲಕ್ಷಾರ್ಥದಲ್ಲಿ ಅಭೇದವೇ ಆಗ್ಯಾರ. ಜನರು ಲೌಕಿಕ ಸಂಪತ್ತು ಸಂಬಂಧಗಳನ್ನ ಪ್ರೀತಿಸ್ತಾರ. ಅದು ಸಂಪತ್ತು ಸಂಬಂಧಗಳಿಗಾಗಲ್ಲ, ಅದು ತಮಗಾಗಿ. 84 ಲಕ್ಷ ಜೀವರಾಶಿಗಳಿಗೂ ತಮ್ಮ ದೇಹದ ಮೇಲೆ ಪ್ರೀತಿ ಇದ್ದೇ ಇದೆ. ಪ್ರತಿಯೊಂದು ಜೀವಿಗೂ ತಮ್ಮ ದೇಹಗಳನ್ನ ಪ್ರೀತಿಸ್ತಾರ. ಆದರೆ ದೇಹಗಳಿಗಾಗಿ ಅಲ್ಲ, ಅದು ತಮಗಾಗಿ. ಎಲ್ಲ ಜೀವಿಗಳು ಸರ್ವ ವಸ್ತುಗಳನ್ನು ಪ್ರೀತಿಸ್ತಾರ. ಅದು ಸರ್ವ ವಸ್ತುಗಳಿಗಾಗಿ ಅಲ್ಲ, ಅದು ಎಲ್ಲ ತಮಗಾಗಿ. ಈ ವಾಕ್ಯಗಳನ್ನ ಬೃಹದಾರಣ್ಯಕ ಉಪನಿಷತ್ತಿನೊಳಗ ಯಾಜ್ಞವಲ್ಕ್ಯ ಮುನಿಗಳು ಮೈತ್ರಾದೇವಿಗೆ ಹೇಳ್ತಾ ಇದ್ದಾರೆ. ಇದು ಅನುಭವಕ್ಕೆ ಬರ್ಬೇಕಾದ್ರೆ, ಇದು ನಮಗಾಗಿ ನಾವು ಪ್ರೀತಿಸ್ತೇವೆ ಅನ್ನೋದು ಇದು ಅನುಭವಕ್ಕೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿ ಮೈತ್ರಾದೇವಿ ಕೇಳಿದಾಗ ಅದಕ್ಕ ತತ್ಪದ ಹಾಗೂ ತ್ವಂಪದಗಳ ಸಂಶೋಧನೆ ಮಾಡಬೇಕು. ಅದಕ್ಕಾಗಿ ಸದ್ಗುರುವಿನ ಬಳಿ ಹೋಗಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಬೇಕು. ಅದರಿಂದ ಆತ್ಮದರ್ಶನ ಆಗತಿ. ಈ ಆತ್ಮ ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂತೆ ಆಗ್ತೈತಿ. ಬಂಗಾರ ಒಂದನ್ನು ತಿಳಿದ್ರೆ ಹೆಂಗ ಎಲ್ಲಾ ಆಭರಣಗಳನ್ನು ತಿಳಿದಂತೆ ಆಗ್ತೈತೋ, ಅದರಂತೆ ಆತ್ಮ ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂತೆ ಆಗ್ತೈತಿ. ಅರಿಯುವ ವಸ್ತು ಆತ್ಮ, ಅರಿತುಕೊಳ್ಳುವ ವಸ್ತು ಅನಾತ್ಮ ಆಗಿರ್ತೈತಿ. ಇಲ್ಲಿ ಆತ್ಮದ ಸ್ವರೂಪವನ್ನ ನಮಗೆ ಸದ್ಗುರುಗಳು ತಿಳಿಸಿಕೊಟ್ಟು ಈ 4 ಅಕ್ಷರಗಳನ್ನ ಸದ್ಗುರುವಿನ ಶ್ರೀಚರಣಗಳ ಸ್ಥಿತಿ ಈ ನನ್ನ ಮಾಡಿದ ಹೇಳ್ತೀನಿ. ಶರಣಾರ್ಥ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಸದ್ಗುರು ಶುದ್ಧ ಬ್ರಹ್ಮಣೇ ನಮಃ.